ನಮಸ್ಕಾರ ಬಂಧುಗಳು. ಇದರ ಉದ್ದೇಶ ಏನಂತಂದರೆ ಗದ್ದಿಗೆ ಇದು ಒಂದು ಹಳೆ ಸೇತುವೆ ಅಂತಂದರೆ ಸೇತುವೆ ನಿರ್ಮಾಣಗೊಂಡು ಮುಗಿದೋಗಿದೆ. ಇದು ಸಾರ್ವಜನಿಕರು ತುಂಬ ತೊಂದರೆ ಆಗ್ತಿದೆ ಓಡಾಡೋಕ್ಕೆ. ಇದು ಎಂದು ನೋಡ್ಬೋದು, ನೀವೇ ದೃಶ್ಯವಾಗಿ ನೋಡ್ತಾ ಇದ್ದೀರಲ್ಲ. ಜಾಗಕ್ಕೆ ನಿಮಗೆ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಏನಾದ್ರು ಇದೆಯಾ? ಇಲ್ಲ ಸರ್, ಯಾವುದೇ ಶಾಸಕರಾದರೂ ನಮ್ಗೆ ಇಲ್ಲಿವರೆಗೆ ಬಸ್ ಸ್ಟ್ಯಾಂಡ್ ಮಾಡಿಲ್ಲ. ಪಕ್ಕದಲ್ಲಿ ಕರಿಮುದ್ದಳ್ಳಿಯಲ್ಲಿ ಒಂದು ನೂತನವಾಗಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಯಾರು ನೂತನ ಶಾಸಕರು ಈ ಸಾರಿ ಆಯ್ಕೆ ಆದಂಥವ್ರು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಆದರೆ ಶ್ರೀ ಕ್ಷೇತ್ರದಲ್ಲಿ ಮುಖ್ಯವಾಗಿ ಮಾಡಬೇಕು ಅಂತ 15 ವರ್ಷದಿಂದಲೂ ಸಹ ಭಕ್ತಾದಿಗಳು ಅವ್ರಿಗೆ ದೂರು ಕೊಟ್ಟರು ಸಹ ಇಲ್ಲಿವರೆಗೆ ಯಾರೂ ಸಹ ಒಂದು ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ ಅದು ಗಮನವೇ ಹರಿಸಿಲ್ಲ. ನಿಮಗೆ ಸರ್ಕಾರದಿಂದ ಯಾವುದೋ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತೇಳಿ ಯಾವುದೋ ಒಂದು ಅನುದಾನ ಯಾವುದೂ ಕೊಟ್ಟಿಲ್ಲ ನಿಮಗೆ? ಇಲ್ಲ ಸರ್, ಯಾವ ಅನುದಾನ ಸರ್ಕಾರದಿಂದ ಬಂದೇ ಇಲ್ಲ ಇಲ್ಲಿವರೆಗೆ. ಬಸ್ ಸ್ಟ್ಯಾಂಡು ಆಗಿಲ್ಲ. ಟ್ರಸ್ಟ್ನ ವತಿಯಿಂದ ಟ್ರಸ್ಟ್ನ ಸಮಿತಿಯವರು ಸಿಂಪಲ್ ಆಗಿ ಬಂದಂಥ ಪ್ರಯಾಣಿಕರಿಗೆ ಮಳೆ ಬಿಸಿಲು ಬೀಳದಂಗೆ ದೇವಸ್ಥಾನ ವತಿಯಿಂದ ಒಂದು ಚಿಕ್ಕದಾಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಓಕೆ, ಈ ವಿಷಯ ಇಷ್ಟು ವಿಷಯ ಈಗ ಗದ್ದಿಗೆ ಸಂಬಂಧಪಟ್ಟ ವಿಷಯ ಅಂದರೆ ಈಗ ಸ್ಥಳೀಯ ಇದೇ ದೃಶ್ಯವಾಗಿ ನೋಡ್ತಾ ಇದ್ದೀರಲ್ಲ, ಈ ಸೇತುವೆ ಇದು ಮುರಿದು ಬಿದ್ದಿದೆ. ಇದು ಸೇತುವೆ ಇದು ಆದಷ್ಟು ಬೇಗ ನಿಮ್ಮ ಸ್ಥಳೀಯ ಶಾಸಕರಾದಂಥವ್ರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ 11 ನ್ಯೂಸ್ ಆಫ್ ಮೈಸೂರು ಕಡೆಯಿಂದ. ನೀವು ಆದಷ್ಟು ಬೇಗ ಈಗ ಒಂದು ಸೇತುವೆಗೆ ಒಂದು ಹೊಸ ಸೇತುವೆಯನ್ನು ನಿರ್ಮಾಣಗೊಳಿಸಬೇಕು ಅಂತ ಹೇಳಿ ನಾನು ನಿಮ್ಮ 11 ನ್ಯೂಸ್ ಆಫ್ ಮೈಸೂರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ, ಮೈಸೂರು.